ಮನುಷ್ಯರ ಜೀವನದಲ್ಲಿ ಪರಿಶುದ್ಧತೆ ಇಲ್ಲ. ಯಾಕಂದರೆ ಭೂಮಿಯ ಮೇಲೆ ಹುಟ್ಟಿರುವ ಪ್ರತಿ ಮನುಷ್ಯನು ಕೂಡ ಪಾಪಿಯಾಗಿದ್ದಾನೆ, ಅಪವಿತ್ರತನು ಆಗಿದ್ದಾನೆ. ಹಾಗೆ ಆತನು ಕೆಟ್ಟದವನು ಆಗಿದ್ದಾನೆ. ಮನುಷ್ಯರು ಪಾಪದಲ್ಲಿ ಅವರು ಇರುವುದರಿಂದ ಪಾಪಗಳಿಂದ ಬಿಡಿಸುವುದಕ್ಕೋಸ್ಕರ ಪರಿಶುದ್ಧರಾಗಿ ಮಾಡುವುದಕ್ಕೆ ಯೇಸು ಕ್ರಿಸ್ತನೇ ದೇವರೇ ಪರಲೋಕವನ್ನು ಬಿಟ್ಟು ಕನ್ಯೆ ಗರ್ಭದಲ್ಲಿ ಪರಿಶುದ್ಧಾತ್ಮ ಮೂಲಕ ಆತನು ಜನಿಸಿದ್ದಾನೆ. ಪರಿಶುದ್ಧಾತ್ಮ ಮೂಲಕ ಪರಿಶುದ್ಧನಾಗಿ ದೇವರೇ ಯೇಸು ಎಂಬ ಹೆಸರಿನಲ್ಲಿ ಆತನು ಕನ್ಯೆ ಗರ್ಭದಲ್ಲಿ ಹುಟ್ಟಿದ್ದಾನೆ. ಪಾಪಗಳನ್ನು ಬಿಡುಗಡೆ ಮಾಡುವುದಕ್ಕೆ, ಜನರೆಲ್ಲರನ್ನು ಪಾಪಗಳಿಂದ ಬಿಡಿಸುವುದಕ್ಕೆ, ಪರಿಶುದ್ಧರಾಗಿ ಮಾಡುವುದಕ್ಕೆ ಯೇಸು ಕ್ರಿಸ್ತ